ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬಕ್ಕೆ ಕೇವಲ 23 ದಿನ ಮಾತ್ರ ಬಾಕಿ ಇದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಶಕ್ತಿ ಪ್ರದರ್ಶನ ಮಾಡೋದರ ಮೂಲಕ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹೇಗಿತ್ತು ಗೊತ್ತಾ ಉಮೇದುವಾರಿಕೆ ಭರಾಟೆ? ಆ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಜಾಪ್ರಭುತ್ವ ದೊಡ್ಡ ಹಬ್ಬಕ್ಕೆ ಕೇವಲ 23 ದಿನ ಮಾತ್ರ ಬಾಕಿ ಇದೆ. ಈ ನಡುವೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಉಮೇದುವಾರಿಕೆ ಭರದಿಂದ ಸಾಗಿದೆ. ಶಕ್ತಿ ಪ್ರದರ್ಶನದ ಮೂಲಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ರು. ಸಂಪಂಗಿ ರಾಮನಗರದ ಪ್ರಸನ್ನ ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೃಹತ್ ರೋಡ್ ಶೋ ನಡೆಸಿದ್ರು. ಸಾವಿರಾರು ಕಾರ್ಯಕರ್ತರೊಂದಿಗೆ ಬಿಬಿಎಂಪಿ ಕಚೇರಿವರೆಗೆ ಆಗಮಿಸಿದ್ರು. ಬಳಿಕ ಉಮೇದುವಾರಿಕೆ ಸಲ್ಲಿಸಿದ್ರು. ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿ ಯದುವೀರ್ ಕೂಡ ಡಿಸಿ ರಾಜೇಂದ್ರಗೆ ಉಮೇದುವಾರಿಕೆ ಸಲ್ಲಿಸಿದ್ರು. ಯದುವೀರ್ಗೆ ಬಿವೈ ವಿಜಯೇಂದ್ರ, ಕುಮಾರಸ್ವಾಮಿ, ಜಿಟಿ ದೇವೇಗೌಡ, ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವರು ಸಾಥ್ ನೀಡಿದ್ರು. ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಕೆಜಿ ರಸ್ತೆಯ ಡಿಸಿ ಕಚೇರಿಯಲ್ಲಿ ಉಮೇದುವಾರಿಕೆ ಸಲ್ಲಿಸಿದ್ರು. ಇನ್ನು ದಕ್ಷಿಣ ಕನ್ನಡ ಕೈ ಅಭ್ಯರ್ಥಿ ಪದ್ಮರಾಜ್, ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಕೂಡ ನಾಮಪತ್ರ ಸಲ್ಲಿಸಿದ್ರು. ಇನ್ನು ವಯನಾಡು ಕಾಂಗ್ರೆಸ್ ಅಭ್ಯರ್ಥಿ ರಾಹುಲ್ ಗಾಂಧಿ ಕೂಡ ನಾಮಪತ್ರ ಸಲ್ಲಿಸಿದ್ರು. ಸೋದರಿ ಪ್ರಿಯಾಂಕಾ ಗಾಂಧಿ ಜೊತೆಗೆ ಆಗಮಿಸಿ ಉಮೇದುವಾರಿಕೆ ಸಲ್ಲಿಸಿದ್ರು. ದಳಪತಿಗಳ ಭದ್ರಕೋಟೆಯಲ್ಲಿ ಮತದಾನ ಬಹಿಷ್ಕಾರ ಕೂಗು ಕೇಳಿಬರ್ತಾ ಇದೆ. ನಾವು ಓಟ್ ಹಾಕಲ್ಲ, ನೀವು ಕ್ಯಾಂಪೇನ್ಗೆ ಬರಬೇಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗ್ರಾಮ ಯಾವುದು? ಗ್ರಾಮಸ್ಥರ ಕೋಪಕ್ಕೆ ಕಾರಣವಾದರೂ ಏನು? ಈ ವರದಿ ನೋಡಿ. ಲೋಕಸಭಾ ಚುನಾವಣೆಗೆ ದಿನಾಂಕ ಹತ್ತಿರ ಆಗ್ತಾ ಇದೆ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ ಇನ್ನು 23 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಇವತ್ತು ಘಟಾನುಘಟಿ ನಾಯಕರು ಭರ್ಜರಿ ಶಕ್ತಿ ಪ್ರದರ್ಶನದ ಮೂಲಕ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಆದ್ರೆ ಅಭಿವೃದ್ಧಿ ಮರೆತ ಜನನಾಯಕರ ವಿರುದ್ಧ ಮತದಾರ ಪ್ರಭು ರೊಚ್ಚಿಗೆದ್ದಿದ್ದು ಈ ಬಾರಿ ನಾವು ವೋಟ್ ಹಾಕಲ್ಲ ಅಂತ ವಾರ್ ಮಾಡ್ತಿದ್ದಾರೆ. ಮೂಲಭೂತ ಸೌಕರ್ಯಗಳು ದೊರಕುವವರೆಗೂ ವೋಟ್ ಬಹಿಷ್ಕಾರ ಮಾಡ್ತಾ ಇದ್ದೇವೆ. ಗ್ರಾಮದಲ್ಲಿ ಅಭಿವೃದ್ಧಿ ಇಲ್ಲ, ವೋಟ್ ಸಹ ಹಾಕಲ್ಲ. ಹಾಸನ ಕದನ ಕಲಿಗಳಿಗೆ ಮತ ಬಹಿಷ್ಕಾರದ ಬಿಸಿ. ಹಾಸನ ಇದು ದಳಪತಿಗಳ ಭದ್ರಕೋಟೆ. ತಲತಲಾಂತರದಿಂದಲೂ ಹಾಸನ ಕ್ಷೇತ್ರದಲ್ಲಿ ದೇವೇಗೌಡರ ಫ್ಯಾಮಿಲಿಯದ್ದೇ ಪಾರುಪತ್ಯ. ಇಂತಹ ರಣಭೂಮಿಯಿಂದಲೂ ಈ ಬಾರಿ ಮತದಾನ ಬಹಿಷ್ಕಾರದ ಕೂಗು ಕೇಳಿ ಬರ್ತಾ ಇದೆ. ಹೌದು, ನಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಅಭಿವೃದ್ಧಿ ಅಂತೂ ಮರೀಚಿಕೆ ಆಗಿದೆ. ಹೀಗಾಗಿ ನಾವು ಈ ಬಾರಿ ಲೋಕಸಭಾ ಎಲೆಕ್ಷನ್ನಲ್ಲಿ ವೋಟ್ ಹಾಕಲ್ಲ ಅಂತ ಬೇಲೂರು ತಾಲೂಕಿನ ಚೌಡನಹಳ್ಳಿ ಜೋಗಿಕೊಪ್ಪಲು ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಗ್ರಾಮದಲ್ಲಿನ ರಸ್ತೆಗಳೆಲ್ಲ ಚರಂಡಿ ಗುಂಡಿಗಳಾಗಿದ್ದು ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ. ಗ್ರಾಮ ಪಂಚಾಯಿತಿಗೆ ಎಷ್ಟೇ ಮನವಿ ನೀಡಿದ್ರೂ ಅಧಿಕಾರಿಗಳು ಉದಾಸೀನ ತೋರಿದ್ದಾರೆ ಅನ್ನೋದು ಗ್ರಾಮಸ್ಥರ ಆರೋಪ. ಮಳೆಗಾಲದಲ್ಲಿ ನೀರು ನುಗ್ಗಿರೆ ಮಕ್ಕಳು ಸಹ ಓಡಾಡಕ್ಕಾಗಲ್ಲ. ಯಾವುದೇ ತರದ ಆಂಬುಲೆನ್ಸ್ ಫೋನ್ ಮಾಡಿರೋ ಈ ಊರಿಗೆ ಬರೋಕ್ಕಾಗಲ್ಲ ಅಂತೇಳಿ ಎಲ್ಲ ಅಲ್ಲಿ ನಿಲ್ಸ್ಕೊಂತಾರೆ. ಅಲ್ಲಿಗೆ ಸಹ ಪೇಷಂಟ್ಗಳನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕೈತೆ. ಯಾವುದೇ ಥರದ ಶಾಸಕರೇ ಆಗಲಿ, ಯಾವುದೇ ಥರದ ಚುನಾವಣೆ ಅಧಿಕಾರಿಗಳು ಬಂದರೂ ಆಯಿತು ನೆಕ್ಸ್ಟ್ ಮಾಡ್ತೀವಿ ಅಂತಾರೆ. ಚುನಾವಣೆ ಮುಗಿದ್ಮೇಲೆ ಯಾರೂ ಸಹ ಈ ಊರಿಗೆ ಬರಲ್ಲ. ನಮ್ಮ ಗ್ರಾಮದಲ್ಲಿ ಯಾರೂ ಮತದಾನ ಮಾಡಲ್ಲ. ಹಾಗೆಯೇ ಲೋಕಸಭಾ ಚುನಾವಣೆಗೆ ಮತ ಕೇಳೋದಕ್ಕೆ ಯಾವುದೇ ಅಭ್ಯರ್ಥಿಯೂ ಗ್ರಾಮಕ್ಕೆ ಬರಬಾರದು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ ಈ ಗ್ರಾಮಸ್ಥರನ್ನ ಹೇಗೆ ಮನವೊಲಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.